ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಸರ್ ನೀಲಪ್ಪ ಚಿಲ್ಗೋಡ್ ಅಂತ ಸರ್. ಯಾವ ತಾಲೂಕಿದು? ಸರ್ ಅಗ್ರಮೂರು ತಾಲೂಕು, ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆ. ಎಷ್ಟು ಗಿಡ ಹಾಕಿದ್ರಿ ನೀವೀಗ? ಸರ್ ಇದು 1100 ಗಿಡ ಇದೆ ಸರ್. 1100 ಗಿಡ ಇದೆ. ಬಾಳೆ ಹಾಕಿದಿರಿ, ಬಾಳೆ ಮುಂದ್ಗಡೆ ಒಳಗಡೆ ಸೇವಂತಿಗೆ ಅಂತ ಹೇಳ್ತೀವಿ ನಾವು. ನೀವೇನು ಇದಕ್ಕೆ? ಸೇವಂತಿಗೆ ಹಾಕೊಂಡಿದ್ದಾರೆ. ಹ್ಞೂ ಸರ್. ಈಗ ನಿಮ್ಮದು ಸಮಸ್ಯೆ ಏನಂದರೆ ಇಲ್ಲಿ ಬಾರ್ಡ್ರಲ್ಲಿ ಗರಿ ಒಣಗ್ತಾ ಇರೋದು. ತುದಿ ಯಾಕೆ ಒಣಗ್ತಾ ಇದೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಣಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಸೊ ಇದಕ್ಕೆ ನಿಮಗೆ ಏನಾಗಬೇಕು ಅಂತ ಹೇಳಬೇಕು. ಈಗ ನೀವು ಏನೇನು ಗೊಬ್ಬರ ಕೊಟ್ಟಿದ್ರಿ ಅಂತ ಹೇಳ್ಬೋದಾ? ಸರ್ ಒಂದು ಅಮೋನಿಯಂ ಕೊಡಿ ಸರ್, ಒಂದು ಮ್ಯಾಗ್ನೀಷಿಯಮ್ ಕೊಟ್ಟಿದ್ದೀನಿ ಸರ್, ಒಂದು ಡ್ರಿಪ್ಪಲ್ ಕೊಟ್ಟಿರೋ ಸರ್. ಇದಕ್ಕೆ ಒಂದು DAP, ಒಂದು ಪೊಟಾಸ್ ಸರ್, ಒಂದು ಸಟ್ರೇಟ್ ಅಂತ ಹೇಳಿ ಸರ್. ಒಂದೊಂದು ಬ್ಯಾಗ್ ಕೊಟ್ಟಿದ್ದೀರಾ? ಒಂದೊಂದು 3 ಬ್ಯಾಗು 1000 ಗಿಡ ಕೊಟ್ಟಿದ್ದೀರಾ. ಈಗ ಟೋಟಲ್ಲು ನಾನು ನೋಡ್ದಂಗೆ 1 2 3 4 ಗೊಬ್ಬರ ತಗೊಂಡೈತೆ ಸರ್. ಇದು 4 ಗೊಬ್ಬರ ತಿಂದೈತೆ. ಬಟ್ ಇದ್ರಲ್ಲಿ ಬಿಟ್ಟರೆ ಸ್ವಲ್ಪ ತಗೊಂಡಿರುತ್ತೆ, ಇಲ್ಲ ಅಂತ ಏನಿಲ್ಲ. ಸೊ ಒಂದು ವ್ಯತ್ಯಾಸ ಆಗುತ್ತೆ. ಇಲ್ಲೇನೆಂದರೆ ಮೈಕ್ರೋ ನ್ಯೂಟ್ರೆಂಟು ಡಿಫಿಷಿಯನ್ಸಿ ಇದೆ ಮೇಜರಾಗಿ. ಅದಲ್ಲದೆ ನಿಮಗೆ ಪೊಟ್ಯಾಷ್ ಡಿಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಇದೆ. ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅದು ಗರ್ಭ ಕಟ್ಟಿ ಮೇಲ್ಗಡೆಗೆ ಹೋಗಬೇಕು. ಈಗ ಆಲ್ರೆಡಿ ಗರ್ಭ ಕಟ್ಟಿ ಮೇಲೆ ಬರ್ತಾಯಿದೆ ಸರ್. ಕೊನೆ ಇಲ್ಲಿ ನೋಡಿ, ಈ ಭಾಗ ಇದೆಯಲ್ಲ, ಇದು ಈ ಭಾಗದಲ್ಲಿ ಬಂದಿದೆ ಸರ್ ಇದು. ಸೊ ಅದು ಬೇಗ ಬರೋ ಟೈಮ್ಗೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ, ಭೂಮಿನಲ್ಲಿ ಪೊಟ್ಯಾಷ್ ಅಂಶ ಸಿಗಲಿಲ್ಲ ಅಂದರೆ ತನ್ನ ದೇಹದಿಂದ ತಾನೇ ಎಳ್ಕೊಳ್ಳೋಕೆ ಶುರು ಮಾಡ್ತದೆ. ಬೇರೆಯವ್ರು ಸಿಗಲಿಲ್ಲ ಅಂದಾಗ ಏನು ಮಾಡಬೇಕು? ಈಗ ಹೊಟ್ಟೆ ಹಸುವಾಯಿತು, ಹಸುವಾದಾಗ ಏನೂ ಸಿಗಲಿಲ್ಲ, ನನಗೇನು ಸಿಗಲಿಲ್ಲ, ನಾನು ಕೈನಾರು ಕಡ್ಕೊಬಿಡ್ತೀವಿ. ಈ ಮಕ್ಕಳು ಊಟ ಹಾಲು ಕೊಡ್ದೇನೆ ಇದ್ದಾಗ ಬರ್ತಾರೆ, ಅವ್ರು ಅವರೇ ಕಡ್ಕೊತಾ ಇರ್ತಾರೆ, ಬೆಳ್ಳುಪ್ತಾ ಇರ್ತಾರೆ. ಸೊ ಹಂಗೆ ಆಗ್ಬಿಡ್ತಂಗೆ ತನ್ನ ದೇಹದಿಂದ ತಾನೇ ಎಳ್ಕೊಳಕ್ಕೆ ಶುರು ಮಾಡಿಬಿಟ್ಟಿದೆ ಈಗ. ಆಮೇಲೆ ಈ ಪಟ್ಟೆ ಈ ಥರ ಬಿಟ್ಟಿದೆಯಲ್ಲ, ಕಂಬ ದಪ್ಪ ಆಗಿಬಿಟ್ಟಿದೆ, ಅದೇನು ಸಮಸ್ಯೆ ಏನಿಲ್ಲ. ಈಗ ನೀವು ಇಲ್ಲಿ ಗೊಬ್ಬರ ಎಲ್ಲೋ ಕೊಟ್ಟಿದ್ರಲ್ಲ, ಅಲ್ಲಿ ಬಗೆರೆಯಲ್ಲಿ ಅದು ಗೊಬ್ಬರ ಕೊಟ್ಟಿರೋ ಜಾಗ ನೀವು ಅಲ್ಲೇ ಇಲ್ವ ಅದು? ಹಾಂ ನೋಡಿ, ಕರಗಿಲ್ಲ ಅದು. ಗೊಬ್ಬರ ಹಿಡಿ ಅಂದ್ರೆ ಎಲ್ಲಿ ಇರ್ತದೆ? ಬರೀ ದೇಹ, ಅದರ ರಸ ಸ್ವಲ್ಪ ಬಿದ್ದಿರ್ತದೆ. ನಿಮ್ಮ ಕಾಲು ಒತ್ತಿ ಕೊಡಬೇಕು. ಹಿಂಗೆ ಉದ್ದಕ್ಕೆ ಮಾಡಿ ಒಂದು ಅಲ್ಲಿ ಗೆರೆ ಹೇಳಿದ್ರಲ್ಲ, ಹಂಗೆ ಸ್ವಲ್ಪ ಒಂದು ಮೊಳ ಅಲ್ಲಿಂದ ಇಲ್ಲಿ ಗಂಟೆ ಕೆರೆದುಬಿಟ್ಟು ಕೊಟ್ಬಿಟ್ಟು ಮತ್ತೆ ಮುಚ್ಚಬೇಕು. ಅದ್ರ ಮೇಲ್ಗಡೆ ನೀರು ಕೊಡಬೇಕು ಗೊಬ್ಬರ ಕೊಡೋದಾದರೆ. ಇದೇನೋ ಒಂದು ಉಂಟಿಸ್ತೀರಿ ಅಲ್ವಾ ಸತಿ? ಇದೆಲ್ಲರಿ ಇದು? ಇದೇನು ಗಿಡ ಡ್ಯಾಮೇಜ್ ಆಗಿತ್ತಲ್ಲ? ಬರ್ತಾಯಿಲ್ವಾ? ಬರ್ತಾಯಿಲ್ಲ. ರೂಟು ಬೇರೆ ಡೆವಲಪ್ ಆಗಿಲ್ಲ ಇದು ನೋಡಿ. ಬೇರೆ ಎಷ್ಟುದ ಇರಬೇಕು ಅಂತ ಹೇಳಿದ್ರೆ, ಆ ಎಲೆ ಎಷ್ಟುದ ಅದೇ ಅಷ್ಟುದ ಇರಬೇಕು. ಬೇರೆ ಒಂದೊಂದು ಡೆವಲಪ್ ಆಗಿರಲ್ಲ. ಅದೇನಕ್ಕೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನೋಡಿ. ಆಮೇಲೆ ಇದು ತುಂಬ ಒತ್ತಿಗೆ ನೀವು ನೀರು ಕೊಡ್ತೀರಲ್ಲ, ಇದ್ರಲ್ಲಿ ತಗೊಳ್ತಕ್ಕಂಥ ಆಹಾರ ಬೇರುಗಳೇನವೆ, ಇವು ಕೊಳ್ತೋಗವೆ. ಇವು ನೀವು ಕೊಟ್ಟಂಥ ಆಹಾರವನ್ನು ದೇಹಕ್ಕೆ ಸಪ್ಲೈ ಮಾಡಬೇಕು. ಸಪ್ಲೈ ಮಾಡೋ ಬೇರೆ ಸತ್ತೋಗೋದ ಟ್ಯೂಬ್ ಹೊಂಟೋಗುತ್ತೆ. ಈಗ ನಮ್ಗೆ ಅನ್ನನಾಳಗಳು ಅಥವಾ ರಕ್ತ ಚಲನೆ ಮಾಡ್ತಕ್ಕಂಥ ರಕ್ತ ನಾಳಗಳೆಲ್ಲ ಸತ್ತೋಗ್ಬಿಟ್ರೆ ಬದುಕೋದು ಹೆಂಗಾಗಿದೆ ನೋಡಿ. ಪ್ರತಿಯೊಂದು ಹಂಗೆ ಆಗಿದೆ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮದು ಪ್ರಾಬ್ಲಮ್ ಇದೆ. ಅದಕ್ಕೆ ನಾವು ನೀರನ್ನು ದೂರ ಕೊಡಿ, ಬುಡು ಕೊಡಬೇಡಿ ಅಂತ ಹೇಳ್ತಾರೆ. ಅದೇ ಉದ್ದೇಶಕ್ಕೆ ನೀವು ಇದು ಇಟ್ಕೊಂಡಿರೋದ್ರಿಂದ ಇದೇನು ಸಮಸ್ಯೆ ಏನಿಲ್ಲ. ನಿಮ್ಮ ಮಧ್ಯೆ ಲ್ಯಾಟ್ರಲ್ ಇರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಕೊಡೋಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ ಜಾಸ್ತಿ ಕೊಡಿ, ಇದಕ್ಕೆ ಜಾಸ್ತಿ ಕೊಟ್ಟರೆ ತಗೊಳತ್ತೆ. ಅಣ್ಣ ಎಷ್ಟು ದಿನಕ್ಕೊಂದ್ಸಲ ನೀರು ಕೊಡ್ತೀರಿ? ಗಾಳಿ ಬೀಸಿತಣ್ಣ. 1 2 2 ಈಗ 7 14 16 17 ದಿನದ ಹಿಂದೆ ಜೋರು ಗಾಳಿ. ಆ ಗಾಳಿಗೆ ಗಾಳಿ ಹೊಡ್ತಿರೋದು. ಮೈಸೂರು ಜಿಲ್ಲೆ KR ಬಂದು ವಿಸಿಟ್ ಮಾಡ್ತಾ ಇದ್ದೀವಿ ನಾವು. VR ಆರ್ಗಾನಿಕ್ಕಿಂದ 99033931. ನಮ್ಮ ಹತ್ರ ಬಾಳೆ ಗಿಡಗಳು ದೊರೆಯುತ್ತವೆ, ಸಾವಯವ ಗೊಬ್ಬರ ಸಿಗ್ತದೆ ನೋಡಿ. ಎಲ್ಲರೂ ಫ್ಲವರ್. ಎಷ್ಟು ತಿಂಗಳಾಯ್ತಣ್ಣ? 6 ತಿಂಗಳ ಸರ್. 6 ತಿಂಗಳಿಗೆ ಗಿಡ ಏನು ತೊಂದರೆ ಇಲ್ಲ ಆಯಿತಾ. ನಿಮ್ಮ ಪ್ರಾಬ್ಲಮ್ ಇರೋದು ಇದೊಂದು ಸರಿಯಾಗಬೇಕಿದೆ ಆಯ್ತಲ್ವಾ? ಹಾಂ, ಡಿಫಿಷಿಯನ್ಸಿ ಅಷ್ಟೇ. ಒಂದು ಸ್ಪ್ರೇ ಏಣ, ಒಂದು ರಂಚಿಂಗ್ ಕೊಡ್ತೀವಿ, 1 ಲೀಟ್ರ್ ಬುಡಕ್ಕೆ ಬಿಡಿ, ನಿಮ್ಗೆ 7 ದಿನಕ್ಕೆ ರಿಸಲ್ಟ್ ಬರುತ್ತೆ ಅಣ್ಣ. ಅಂದರೆ ಇಲ್ಲಿರೋದು ವಾಸಿ ಹಾಕಿಲ್ಲ, ಹೊಸದಕ್ಕೂ ಬರಲ್ಲ. ಹಾಂ, ಇದು ಮತ್ತೆ ಗ್ರೀನ್ ಆಗಲ್ಲ. ಹಾಂ ಸರ್.
ಯಾಕೆ ಗ್ರೀನ್ ಆಗಿಲ್ಲ ಅಂದರೆ ಅದು ಸರಿ ಸರ್. ನೆಕ್ಸ್ಟ್ ಎಲ್ಲ ಈಗ ಎಲ್ಲೆಲ್ಲಿ ಇದ್ರೆ ಅಲ್ಲಿ ನಿಂತಿರುತ್ತೆ, ಜಂಪ್ ಆಗಲ್ಲ ಇನ್ನು. ನಿಮ್ಗೇನು ಸಮಸ್ಯೆ ಇದೆ ಹೇಳಿ ಈಗ. ಸರ್ ಅದೇ ನಾವು ಒಣಗೋದ್ರಿಂದ ನಾವು ಭಯ ಬಿದ್ದಿದ್ವಿ ಸರ್, ಹಿಂಗಾಗುತ್ತಲ್ಲ ಅಂತ. ಹೌದು. ಈಗ ಏನಾಗಿದೆ ಅಂದರೆ ಒಂದ್ಸರಿ ನಾನು ನೀರ ಬಗ್ಗೆ ಯೋಚನೆ ಮಾಡೋಣ ಅಂತಲೂ ಯೋಚನೆ ಮಾಡಿದೆ. ಹ್ಞೂ ಸರ್. ನೀರಿದೆಯೋ ಇಲ್ವೋ ಅಂತೇಳಿ. ಆ್ಯಕ್ಚುಲಿ ಇದು ಕಂಪಲ್ಸರಿ ಪೊಟ್ಯಾಶ್ ಡಿಫಿಷಿಯನ್ಸಿ ಇದು. ಇಲ್ಲಿ ನೋಡಿ ತೇವ ಇದೆಯಲ್ವಾ, ಸರ್. ಇಲ್ಲೂ ತೇವ ಇದೆಯಲ್ವಾ, ಸರ್. ಅಲ್ಲೂ ತೇವ ಐತೆ. ಹ್ಞೂ ಸರ್. ನಾವು ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದು ಏನಕ್ಕೆ ಅಂದರೆ ಸ್ವಲ್ಪ ತೇವ ಇರುತ್ತೋ ಹೆಂಗೆ ಚೇಂಜಸ್ ಇರುತ್ತೆ ಅಂತ ನೋಡೋಕ್ಕೆ. ಇಲ್ಲೂ ಅದೇ ಡಿಫಿಷಿಯನ್ಸಿ ಇದೆ ಅಂದರೆ ಕೆಳಗೆ ಒಂದು 15 ಸಾವಿರ ಬಂದಿಲ್ಲ ಸರ್. ಆಚೆ ಕಡೆ ಬಂದಿಲ್ವಾ, ಅಲ್ಲಿಗೆ ಹೋಗೋಣ ನೋಡೋಣ. ಹೊಡಿಯಾಕಿಲ್ಲ ಇದು ನಿಮ್ದು ಹೊಡಿಯೋದದ, ನಿಮ್ದು ಈ ಥರ ಹೊಡಿಯಾಕಿಲ್ಲ ಹಾಂ. ಮೂದಂಗಿ ಹಾಕೊಂಡ್ರೆ ಇಲ್ಲಿ ಇದೆ, ಈ ಕಡೆ ನೇರಳೆ ರೇಷ್ಮೆ ಮಾಡಿದ್ದಾರೆ ಎಲ್ಲ. ಅಂತರ ಬೆಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹೂವು ಹಾಕ್ಕೊಂಡು ಇದು ಹಾಕ್ಕೊಂಡು ಮಾಡ್ತಾಯಿದ್ದಾರೆ ನೋಡಿ. ಪ್ಲಸ್ ನುಗ್ಗೆ ಗಿಡ, ರೇಷ್ಮೆ, ನುಗ್ಗೆ. ಏನು ಬಂದಿದೆ ಇದು 4 ಸಾಲಿಗೆ ಯಾಕೆ ಬಂದಿಲ್ಲ ಅಂದರೆ ಇಲ್ಲಿ ಬೇವಿನ ಎಲೆಗಳು ಉದುರಿರ್ತವೆ, ಮರದ ಎಲೆಗಳು, ಅದ್ರ ಪೋಷಕಾಂಶ ಚೆನ್ನಾಗಿ ಕೊಟ್ಟಿರ್ತಾರೆ ಅಷ್ಟೇ, ಬೇರೆ ಇನ್ನೇನಿರಲ್ಲ ಅಲ್ಲಿ. ನೋಡಿಲ್ಲ ಎಲೆ ಉದುರಿ ಗೊಬ್ಬರ ಆಗಿರ್ತಲ್ಲಣ್ಣ, ಹಾಗಾಗಿ ಈ ಕಡೆ ಭಾಗದಲ್ಲಿ ಸ್ಟಾರ್ಟ್ ಆಯ್ತಾ ನೋಡಿ. ಸ್ಟಾರ್ಟ್ ಆಗ ಸರ್. ಈಗ 8 ದಿನದಿಂದ ಮತ್ತೆ ಜಾಸ್ತಿ ಆಯ್ತು ಸರ್. ಹಾಂ, ಈ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯ್ತಣ್ಣ? 23 ದಿನ ಸರ್. ನಿಮಗೆ ಗ್ರೀನಿಶ್ ಬರಬೇಕದು, ಫುಲ್ ಕಲರ್ ಬರಬೇಕು, ಸ್ಟ್ರೆಂತ್ ಬರಬೇಕು. ಸಚಿನ್ ನುಗ್ಗೆ ಗಿಡ ನೋಡಿದ್ರಾ, ಆ ಕಡೆ ರೇಷ್ಮೆ, ಮಧ್ಯದಲ್ಲಿ ಅಂಥದ್ದು ಮೂಲಂಗಿನೂ ಹಾಕೊಂಡಾರೆ, ಈ ಕಡೆ ಹೂವಿನ ಗಿಡನೂ, ಚೆಂಡು ಹೂವಿನ ಗಿಡನೂ ಹಾಕಾರೆ. ಮಿಶ್ರ ಬೆಳೆ ಮಾಡ್ಕೋತಾರೆ ಅಣ್ಣವರು. ನುಗ್ಗೆ ಯಾವುದಿದೋ PKM ಅಲ್ಲ ಇದು, ತಳಿ ಯಾವುದು ನುಗ್ಗೆ? ಹೌದು ಸರ್, PKM. ಹ್ಞೂ 700 ರೂಪಾಯಿ ಪ್ಯಾಕೆಟ್ ಆಗುತ್ತೆ, 4 kg ಹಾಕಿದ್ವಿ. ಒಂದೊಂದು ಗುಣಿಗೆ 2-3 ಮಾಡಿದ್ರಾ? ಒಂದೊಂದೇ ಗಿಡ ಹಾಕಿದ್ರಾ? ಒಂದು ಹತ್ರ ಇಟ್ಬಿಟ್ಟಿವಿ ಸರ್. ಇದು ನಿಮ್ಮದೇನಾ? ಹ್ಞೂ ಸರ್. ಸೆಕೆಂಡ್ ಕ್ರಾಪ್ ನೋಡ್ತೀವಿ. ಚೆಂಡು ಹಾಕಿದ್ರೆ ರೋಗ ಬರೋಲ್ಲ ಅಂತೀವಿ, ಹಂಗೆ ಕಂಟ್ರೋಲ್ ಮಾಡ್ತಾ ಇದೆ ಅದು. ನೀವು 60% ಕಟಿಂಗ್ ಗೊನೆ ಬಂದೈತೆ ಅಲ್ವಾ, ಹಂಗೆ ಅದು ಆ ಥರ ಬಂದ ತಕ್ಷಣ ನೀವು ಬಿಟ್ಬಿಟ್ಟಿದ್ದೀರಾ. ಇದು ಕೊನೆ ಕಟಿಂಗ್ ಆದಮೇಲೆ ಮರಿ ಇಲ್ಲಿ 2 ಸಲ ಬಿಟ್ಟಿದ್ದೀವಿ ಸರ್. ಇಲ್ಲಿ ಒಳಗೆ ಇದು ನೋಡಿ ಯಾಕೆ ಆ ಥರ ಆಯ್ತು ನೋಡಿ. ಇದು ತಾಯಿಗಿಂತ ಉದ್ದ ಆಗ್ಬಿಡ್ತಾರೆ ನೋಡಿ. ಸ್ಟ್ರೆಂತ್ ಎಷ್ಟು ದಪ್ಪ, ಎಷ್ಟು ಉದ್ದ ಹೊಟ್ಟೋಗೋದು ಅಲ್ಲಿ, ಫುಲ್ ಮೇಲ್ಗಂಟೆ ಹೊಟ್ಟೋಗ್ಬಿಡ್ತದೆ. ಅದಕ್ಕೆ ಕಟಿಂಗ್ ಆದ್ಮೇಲೆ ಬಿಡಿ ಅಂತ ಹೇಳ್ತೀವಿ. ಇದೆಲ್ಲ ಅದು 2 ಸಲ ಅಲ್ಲಿ ಗಾಳಿ ಹೊಡಿಲಿ ಬಿಟ್ಟಿರೋದು. ಹ್ಞೂ ಸರ್. ಒಳಗೆಲ್ಲ ಫುಲ್ ಬಿಡ್ತೀವಿ ಹೆಚ್ಚು ಕಮ್ಮಿ ಸರ್. ಸುಮಾರು ಒಂದು 15 ದಿವಸದ ಹಿಂಗೆ ಆಗುತ್ತೆ ಸರ್. ಅದು ಜಾಸ್ತಿನ ಸರ್. ನೀರು ಜಾಸ್ತಿ ಕೊಡ್ಬೇಕು ಸರ್ ಇದಕ್ಕೆ. ಅರಿವೇನು ಕೊಟ್ಟಿದ್ದೀನಿ ಸರ್. ಈಗ 8 ದಿನ ಅಲ್ಲ, ನೀರು ಇಲ್ಲಿಗೆ ಕೊಡ್ಬೇಕು ಇದಕ್ಕೆ. ಅಲ್ಲಿ ಸಾಲೋದಿಲ್ಲ, ಇಲ್ಲಿಂದನೇ ಕೊಟ್ಬಿಟ್ರೆ ಇದು ನೀವು ದಿಂಡು ಕಟ್ಟಿರೋದ್ರಿಂದ ಮೇಲೆ ಕೊಟ್ಟರೆ ಹಿಂಗೆ ಹರಿತದೆ. ಈಗ ಇಲ್ಲಿಂದ ಹಿಂಗೆ ಹತ್ತಲ್ಲ ಇದು. ಹಾಂ. ಈಗ ನೋಡಿ ಅಲ್ಲಿ ಮಧ್ಯ ಕೊಡೆ ಅಂತೀವಿ, ಇಲ್ಲಿ ಮೇಕ್ ಕೊಡೆ ಅಂತೀವಿ. ಇಲ್ಲಿಗೆ ಆ್ಯಕ್ಚುಲಿ ನಾನು ಇಲ್ಲಿ ಸೆಂಟ್ರಿಗೆ ನೀರು ಬಿಡೋಕೆ ಹೇಳೋದು. ಈಗ ಏನಕ್ಕೆ ಪ್ರಾಬ್ಲಮ್ ಏನಂತಂದರೆ, ನಿಮ್ಮ ದಿಂಡಿದೆ, ದಿಂಡಿನ ಮೇಲಿದೆ ಅದು. ಸೊ ಅಲ್ಲಿ ಬಿಟ್ರೆ ನೀರು ಹರ್ಕೋ 2 ಕಡೆಗೂ ಹರಿತದೆ. ದಿಂಡಿನ ಮೇಲೆ ಬಿಡಿ. ದಿಂಡು ಕಟ್ಟಿಲ್ಲ ಅಂದಿದ್ರೆ ಮಾತ್ರ ಕೆಳಗಡೆ ಬಿಡೋಕೆ. ಈಗ ದಿಂಡು ಯಾಕೆ ಕಟ್ಟಿಸಲ್ಲ ನಾವು ಅಂತಂದರೆ ನೋಡಿ, ಈಗ ಈ ಬುಡದ್ದು ಈ ಮರದ ಬೇರೆ ಅಲ್ಲಿ ಮೇಲೆ ಬಂದುಬಿಟ್ಟಿಲ್ವಾ, ಮೇಗೆ ಬಂದೈತೆ. ಅದೇ ಮಣ್ಣು ಕಟ್ಟಿಲ್ಲ ಅಂದರೆ ಅದು ನೆಲದಲ್ಲೇ ಇರ್ತದೆ ಅದು. ಇನ್ನು ಹಳೆ ಗೊನೆಗಳು ಇನ್ನೂ ಸುಮಾರವಲ್ಲಿ ಮಾವು. ನೀವು ಮರಿ ಬೇಗ ಬಿಟ್ಬಿಟ್ಟಿದ್ರಿ ಸರ್, ಅದಕ್ಕೆ ಹಿಂಗಾಗಿರೋದು. ಹೆಂಗೆ ಅಂದರೆ, ತನ್ನ ಪಕ್ಕದಲ್ಲಿ ತಾಯಿ ಕಂಬದಲ್ಲಿ ಮರಿದಾಗ ಬಿಟ್ಟರೆ ಆ ತಾಯಿ ಕಂಬದ ಸುಳಿ ಎಲ್ಲ ಎಷ್ಟು ದೂರ ಇದೆಯೋ ಅಷ್ಟು ದೂರದವರೆಗೆ ಇದ್ರ ದೇಹ ಬೆಳ್ಕೊಂಡು ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು, 40% 60% ಕಟಿಂಗ್ ಆದಮೇಲೆ ಆಮೇಲೆ ಬಿಡಬೇಕು ಇದನ್ನು. ಈಗ ಉದಾಹರಣೆ ನೋಡಿ, ಇಲ್ಲೊಂದು ಮರಿ ಬಿಟ್ಟಿದ್ದೀರಲ್ಲ, ಇದು ಗೊನೆ ಬಂದಿದೆ ಈಗ ಆಲ್ರೆಡಿ ಇದು, ಆಯಿತಾ? ಅದ್ರ ಪಕ್ಕದಲ್ಲಿ ಮರಿ ಬಿಟ್ಟಿದ್ದೀರಿ.
ಸೊ ಅದು ಇದು ಎಲ್ಲಿಗೆ ಬಂದ ಇದೀಗ ಗೊನೆ ನ್ಯಾರ್ಕ್ ಹತ್ತತ್ರ ಬಂತು. ನೀವು ಗೊನೆ ಕಟ್ ಮಾಡೋ ಅಷ್ಟರಲ್ಲಿ ಇದು ದೇಹ ಅದು ನ್ಯಾರ್ಕೊಂಡು ಇನ್ನೂ ಮ್ಯಾಕ್ ಹೋಗ್ತದೆ. ಅದಕ್ಕೆ 40ರಿಂದ 60% ಕಟಿಂಗ್ ಆದಮೇಲೆ ಬಿಡಬೇಕು. ಇಲ್ಲೇ ಗೊತ್ತಾಯ್ತಾರಣ, ತಾಯಿ ಎದ್ಮಟ್ಟಕ್ಕೆ ಬೆಳೆದಿಲ್ವಾ ಮಕ್ಕಳು, ಮತ್ತು ತಾಯಿ ಎದ್ಮಟ್ಟಕ್ಕೆ ಬೆಳೆದವೆ ಅಂದರೆ ಅಷ್ಟೇ ಏಜ್ ಆಗದೆ ಅಂತ. ಇದು ಗೊಬ್ಬರ ಏನು ಕೊಟ್ಟಿದ್ರಿ? ಈಗಿನ ಸರ್ 0050 ಒಂದ್ಸಲ ಬಿಟ್ಟಿನಿ ಸರ್ 25 kg. ಏನು ಬಿಟ್ಟಿಲ್ಲ ಸರ್. ಈ ಗೊಬ್ಬರ ಬೇಕು, ಹೇಳ್ಕೊಡ್ತೀನಿ ಏನೇನು ಬೇಕು ಅಂಥೇಳಿ. ಬೇರೆ ನೀರು 14 ಸಾವಿರ ತೊಗೊಂಡು ಕಟ್ಟಿದ್ದೀನಿ ಸರ್. ಹಾಂ, ಬೇರೆ ನೀರು ಕಮ್ಮಿ ಆಗಿ ಸರ್. ಹಾಂ ಕಟ್ಟಿದ್ರು ಸರ್, ನೀವು ಬಿಟ್ಟ ತಕ್ಷಣವೇ ಸರಿಯಾಗಲ್ಲ ಅದು. ಈಗ ಈ ಗರಿಯನ್ನು ಕುಯ್ಸೋಕೆ ಹೋಗಬೇಡಿ. ಇಲ್ಲ ಕೊಯ್ಸಿಲ್ಲ ಸರ್. ಈ ಗರಿ ಕುಯ್ಸಿದ್ರೆ ಏನಾಗುತ್ತೆ ಅಂದರೆ ಬಿಸಿಲು ತಾಪ ಇದ್ರ ಮೇಲೆ ಬಿದ್ದರೆ, ಇಲ್ಲಿ ನೋಡಿ ಇದು ಬರ್ನ್ ಆಗಿದೆಯಲ್ಲ ಇದು, ಸರ್ ಈ ಥರ ನೋಡಿ ಇಲ್ಲಿ ಇದು ಇಲ್ಲೂ ಕಾಣಿಸೋಲ್ಲ, ಈ ಥರ ಬರ್ನ್ ಆಗುತ್ತೆ. ಇದಿದ್ರೆ ಆ ಬರ್ನ ಇದು ಹಿಂಗೆ ಇದ್ದರೆ ಸೂರ್ಯನ ಕಿರಣ ಮೇಲೆ ಬೀಳಲ್ಲ, ಅವಾಯ್ಡ್ ಆಗುತ್ತೆ, ಇದು ಸ್ಟ್ರೆಂತ್ ನಿಂತ್ಕೊಳ್ಳುತ್ತೆ. ಇದೇನಾದ್ರು ಈ ಗರಿ ಕೂದು ಹಾಕ್ಬಿಟ್ರೆ ಏನಾಗುತ್ತೆ ನಮಗೆ ಅಂತಂದರೆ ಟೆಂಪ್ರೇಚರ್ ಇಲ್ಲಿ ಬೀಳುತ್ತೆ, ಇಲ್ಲಿ ಸುಟ್ಟಂಗೆ ಆಗುತ್ತೆ, ಬರ್ನ್ ಆಗುತ್ತೆ, ಗೊನೆ ಇಲ್ಲಿಗೆ ಮುರ್ಕೊಬಿಡ್ತವೆ. ಕಂಬ ಇಲ್ಲಿ ಮುರಿದೈತೆ, ಗೊನೆ ಮೇಲೆ ಬಂದಾಗ ಕಂಬ ಇಲ್ಲಿ ಮುರಿದೈತಾ ಇರ್ತದೆ. ನಾವು ಯಾಕೆ ಮುರಿತು ಅಂತ ಇದು ಕ್ಲೀನಾಗಿ ಕಾಣಬೇಕು, ನಮಗೆ ನೋಡೋಕೆ ಚೆನ್ನಾಗಿ ಕಾಣಬೇಕು ಅಂತ ನಾವು ಅಂತೀವಿ. ಬಟ್ ಆದರೆ ಇದು ರಕ್ಷಣೆಗೋಸ್ಕರನೇ ಇದೆ. ಸೇಫ್ಟಿ ಇದ್ದರೆ ಒಳ್ಳೇದು, ಅದು ಇದ್ದರೆ ಒಳ್ಳೇದು. ನಾವು ನೀಟಾಗಿ ಕಂಡು ಏನೂ ಆಗುತ್ತೆ. ಕೆಲವು ಕೂದಾಕ್ಬಿಡಿ ಅಂತಾರೆ. ಯಾವಾಗ ತೇವಾಂಶ ಜಾಸ್ತಿ ಆಗುತ್ತೆ, ಸೋನೆ ಮಳೆ ಹಿಡಿತದಲ್ಲ ನೋಡಿ, ಇಲ್ಲಿ ಆಗಿತ್ತಲ್ಲ ನೋಡಿ, ಯಾವಾಗ ಇಲ್ಲಿ ಟೆಂಪ್ರೇಚರ್ ಬೀಳ್ತೋ ಅಲ್ಲಿ ವೀಕ್ ಆಗಿಲ್ವ, ಅದು ವೀಕಾಗಿ ಮುರಿದೋಗುತ್ತೆ. ಸೊ ಗರಿ ಕುಯ್ಯೋಕೆ ಹೋಗ್ಬಾರ್ದು ನಾವು. ಗರಿ ಹಾಗೆ ಬಿಟ್ಟರೆ ಅದು ಕಾಪಾಡ್ತಾ ಇರುತ್ತೆ. ಮಳೆಗಾಲದಲ್ಲಿ ನಾವೇ ಕುಯ್ಸಾಕ್ತೀವಿ. ಮಳೆಗಾಲ ಬರುತ್ತಲ್ಲ, ತುಂಬ ಮಳೆಯಲ್ಲಿ ನಾವು ಕುಯ್ಸಾಕ್ಬಿಡ್ತೀವಿ, ಬೇಡಿ ಫಂಗಸ್ಗಳು ಬರುತ್ತೆ, ಕುದಾಕಿ ಅಂತೀವಿ. ಬೇಸಿಗೆನಲ್ಲಿ ಇರಬೇಕು ಅದು. ಎರಡನೇ ಬೆಳೆ ಇದು, ಇಷ್ಟೊಂದು ಉದ್ದ ಹೈಟ್ ಆಗುವಾಗ ಸುಮಾರು ಗೊನೆ ಇಲ್ಲ ಅಲ್ಲೆಲ್ಲ ಟೆಂಪ್ರೇಚರ್ಗೆ ಮುರಿದೋಗ್ಬಿಟ್ಟಾರೆ ಸರ್ ಇವು. ಅವೆಲ್ಲ ಕಟ್ ಮಾಡಿಸ್ಕೋಬೇಕು ನೀವು. ಇನ್ನು ಬಲಿಯೋವೆ, ಬಲಿತಾ ಇರಬೇಕು, ಇನ್ನು ಎಳ್ಸಲೇ ಕಟ್ಟಾಗವೆ. ನೀವು ಗೊಬ್ಬರ ಕೊಡಲಿಲ್ವ ಮಧ್ಯದಲ್ಲಿ ಇನ್ನೊಂದು? ಜಾಸ್ತಿ ಆಗುತ್ತೆ ಸರ್. ಹಾಂ, ಸರ್ ರಾಸಾಯನಿಕ ಗೊಬ್ಬರ ಹಾಕೋದಾದ್ರೆ ನೀವು ಇಲ್ಲಿಗೆ ಹಾಕಬೇಕು. ಇಲ್ಲಿ ನೀರು ಕಟ್ಟಿ ನೀರು ಎಳೀತದೆ, ಇಲ್ಲಿಗೆ ಹಾಕೋ ನಡೀತದೆ. ನಾವು ಕೆಮಿಕಲ್ ಬಿಡ್ತೀನಿ, ನಾವು ಕೊಡೋದು ಬಿಡ್ತೀನಿ ಅಂದರೆ ಇಲ್ಲಿಗೆ ಬಿಡಿ, ಅದು ಹರಿತದೆ. ಹಿಂಗೆ ನೀರು ಇಲ್ಲಿಗೆ ಬಿಡಬೇಕು ಮಾತ್ರ. ಡ್ರಿಪ್ಪರ್ ಅಲ್ಲ ಬಿಡಿ, ಯಾಕೆಂದರೆ ಇಲ್ಲಿ ತೇವ ಆಯ್ತದೆ, ಮೇಲೆ ತೇವ ಆಗಲ್ಲ. ನಿಮ್ಮದು ದಿಂಡು ಕಟ್ಟಿದ್ರಲ್ಲ ಅದಕ್ಕೋಸ್ಕರ. ಇದು ನೋಡಿ, ಇದು ಸ್ವಲ್ಪ ಗಾಳಿ ಆಡಿರೋದಕ್ಕೆ ನೀಟಾಗಿದೆ. ಇದು ಗಾಳಿ ಆಡಿದ್ರೆ ಇದು ಮರಿಗಳ ಸಂಖ್ಯೆ ಕಡಿಮೆ, ಗಾಳಿ ಚೆನ್ನಾಗಿ ಆಡೈತೆ. ನೀವು ಬೈಕಲ್ಲಿ ಅವ್ರು ಕೇಳಿದ್ರು ದೂರಕ್ಕೆ ಕೊಟ್ಟರೆ ನಾಟಿ ಮಾಡಿದ್ರೆ ಎಷ್ಟು ಚಿಕ್ಕದು ಹೆಂಗೆ ಅಂತ ಕೇಳಿದಾಗ, ನಾನು ದೂರಕ್ಕೆ ನಾಟಿ ಮಾಡಿದ್ರೆ ಗಾಳಿ ಆಡಿದ್ರೆ ಏನೂ ಆಗಲ್ಲ ಅನ್ನೋದು ಇದಕ್ಕೇನೆ. ಗಾಳಿ ದೂರಕ್ಕೆ ಇರಲಿ ಅನ್ನೋದು ಅದಾಗಿದೆ. ಹಾಗೇನು ರಿಟರ್ನ್ ಪಚ್ಚಬಾಳೆ ಇದು. ಇದು ನೀನು ಹೊಸಿಬಿಟ್ಟಿದ್ದೀರಾ, ಎರಡು ಬಿಟ್ಟಿದ್ದೀರಿ ನೋಡಿ. ಇದು ಇಷ್ಟು ಗಾತ್ರ ಇದಕ್ಕೆ ಇಷ್ಟು ಕಂಬ ಹಿಂಗೆ, ಹಾಂ, ಇಷ್ಟು ಗಾತ್ರ ಕಂಬಕ್ಕೆ ಇಷ್ಟು 1 2 3 4 5 6 7 8 9 ಚಿಪ್ ಅದೇ. ಬಟ್ ಚಿಪ್ ಸಾಲಲ್ಲ ನಮಗೆ, ಇನ್ನೂ ದೊಡ್ಡ ಬರಬೇಕು. ಊಟ ಸಾಲ್ತಾ ಇಲ್ಲ. ಊಟ ಸ್ವಲ್ಪ ಪೊಟ್ಯಾಷ್ ಅಂಶ ಜಾಸ್ತಿ ಕೊಡ್ಬೇಕು ಇದಕ್ಕೆ. ಈ ಮರಿಗಳನ್ನು ಹೊಸಿ ಬಂದಿದ್ದಾವೆ ಮರಿಗಳು ಎಲ್ಲ ಚಾಚ್ಕೊಂಡವೆ ಸರ್. ಒಳ್ಳೆ ಗೊಬ್ಬರ ಕೊಟ್ಟರೆ ಒಳ್ಳೆ ಗೊನೆ ತಗೋಬೋದು ಇದರಲ್ಲಿ. ನೀವು ಒಂದು ಟೈಮ್ ಕಟ್ಟಿ ಮಾಡಿದ್ರಾ, ಎರಡನೇ ಟೈಮು ಬಿಡುವಾಗ ಒಂದೊಂದು ಬಿಟ್ಕೊಂಡು ಪಚ್ಚಬಳೆನಲ್ಲಿ ಎಲೆಕೀಲಿ ಎಡ್ಬಿಡಿ. ಪಚ್ಚಬಳೆನಲ್ಲಿ ಒಂದೊಂದೇ ಬಿಟ್ಕೋಬೇಕು. ಇವೆಲ್ಲ ತೆಗ್ಸಾಕ್ಬಿಟ್ಟು ಇವು ಕರೆಕ್ಟಾಗಿ ಕೊಟ್ಟರೆ ಇವು ಒಳ್ಳೆ ಇಳುವರಿ ಬರ್ತವೆ ಇವು. ನಿಮಗೆ ಲಾಸ್ಟ್ ಮೊದಲನೇದೆಲ್ಲ ಒಂದು 60-70 kg ಬಂದಿರಬೇಕಲ್ಲ? ಇಲ್ಲ ಸರ್, 46 kg ಬಂತು ಸರ್. 46 kgನೇ ಹೆವಿನಾ? ಈ ಕಂಬಕ್ಕೆ ಸರ್, ಇಲ್ಲಿರೋ ಕಂಬ ಇದೆಯಲ್ಲ, ನಿಮಗೆ 80 kg ಬರ್ಬೇಕು ಸರ್. ಅಲ್ಲೆಲ್ಲ ತಾಡಾಕೊಂಡು ನೋಡಿ, ಒಂದೇ ತವಕ್ಕೆ ಗೊಬ್ಬರ ಕೊಟ್ಟಿಲ್ಲ. ಯೂಟ್ಯೂಬ್ ನೋಡಿ ಆಮೇಲೆ ತಾಡಾಕೊಂಡು ಇದಕ್ಕೆ 80 kg 120 kg ಬಂದಿದೆ ಈ ಸೈಜ್ದು ನಿಮಗೆ.
ಅಷ್ಟಿದೆ. ಹಾಂ ಸಾಕು ಸಾಕು, ಅದನ್ನೇ ಎಷ್ಟು ಅಡಿ ಇದೆ ನೋಡಿ, ಅಷ್ಟು ಅದನ್ನೇ ತಗೊಳ್ಳಿ ಸಾಕು. ಹಾಂ 2.5 3 ಅಡಿ ಬರ್ತದೆ, ನಿಮ್ಗೆ ಗಿಡಕ್ಕೆ ಬರಲಿಲ್ಲ ಅಷ್ಟೇ, 3 ಅಡಿ ಬಂದೇ ಬರ್ತದೆ ಈ ಸೈಜ್ಗೆ. ಈಗ ಇರೋ ಇದಕ್ಕೆ ಒಂದೊಂದರಲ್ಲಿ ಮಿನಿಮಮ್ ಅಂದರೆ 40ರಿಂದ 60 kg ಗೊನೆ ಬರಬೇಕು. ಮರಿಗಳೆಲ್ಲ ತಗೊಳ್ಳಿ ಬರೋ ಗಾಳಿ ಆಡಂಗೆ ಮಾಡಿ ನೋಡಿ. ಇದು ಈ ಗೊನೆ ಎಲ್ಲ ಅಲ್ಲ, ಭಾರಿ ಚೀಕ್ ಹುಡ್ತಾವಲ್ಲ ಹಾಂ ಸರ್, ಗಾಳಿ ಆಗೋಣ ಮಾಡಿ. ಯಾಕೋ ನೀವು ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ರಿ ಅನಿಸ್ತದೆ ನನಗೆ. ಹಾಂ ಇಂಟ್ರೆಸ್ಟ್ ಕೊಟ್ಬಿಟ್ಟಿರಿ, ತಗೊಂಡಿಲ್ಲ. ಈಗ ನೀವು ಇಂಟ್ರೆಸ್ಟ್ ತಗೊಂಡಿದ್ರೆ ಖಂಡಿತ ನೋಡಿ, ಇದ್ರಲ್ಲಿ ಒಂದು ಇದು ತೋರಿಸ್ತೀನಿ. ಇರಿ ಹಿಂಗೆ. ಇದು ಬಾಳೆ ಹೂವು ಹೆಂಗೆ ಮುರಿತೀರಿ ನೀವು? ಹಾಂ ಇರಿ ಮುರಿಬಿಡಿ. ನೀವು ಸುಮ್ಮನೆ ಈ ಕಡೆ ಕೇಳಿರಿ, ಹಂಗಲ್ಲ ಲೈಟಾಗಿ ಹೇಳಿರಿ, ಅಲ್ಲಾಡ್ತದೆ. ಹಾಂ ಇದು ಈ ಕಡೆ ಕೇಳಿರಿ, ಅಲ್ಲಾಡ್ತಾ ಇದ್ದದಾ? ಇಲ್ಲ ಸರ್, ನೋಡಿ ಇದೇ ನಾಜಿಕ್ಕದು. ಮುರಿರಿ ಎತ್ತೆ. ಹಾಂ ನೀವು ಹಿಂಗೆ ಎತ್ತಿದ್ರೆ ಅಲ್ಲಿ ಮುರಿದೋಯ್ತದೆ. ಕಂಬದ ಕಡೆಗೆ ಹಿಂಗೆ ಅಮುಕ್ಬಿಟ್ರೆ ಅಲ್ಲೂ ಮುರಿದೋಗ್ಬಿಡ್ತದೆ. ಹಿಂಗೆ ಎತ್ತದಾಗ ಮುರಿಯಲ್ಲ ಅದು. ಈಗ ಈ ಕಂಬಕ್ಕೆ ನೀವು ಕವೆ ಕೊಡಬೇಕು ಅಂತೀರ. ಹಾಂ ಅದ್ರ ಬದಲ ಇಲ್ಲಿ ದಾರ ಕಟ್ಬಿಟ್ಟು ಅಲ್ಲಿಗೆ ಎಳ್ದು ಕಟ್ಟಿ, ಅದು ಗ್ರಾವಿಟಿ ಬರುತ್ತೆ ಅದರಲ್ಲೇ. ಹಾಂ ಹಾಗೆ ಇದು ಉಡ್ಚೋಬಾರ್ದು. ನೀವು ಕಟ್ತಾ ಇರೋ ಸರಿ ಇದೆ. ಹಾಂ ಹಿಂಗೆ ಕಟ್ಟಿದ್ರೆ ಆ ಗ್ರಾವಿಟಿ ಅದ್ರ ಮೇಲೆ ಬೀಳುತ್ತೆ. ಕಂಬ ಕವೆ ಕೊಡೋ ಅವಶ್ಯಕತೆ. ನಿಮ್ಮದೇ ಕಂಬ ದುಡ್ಡು ಕೊಡ್ತಾರಂಗಿಲ್ಲ, ಇದೇ ಕಂಬದ ಮೇಲೆ ಅಲ್ಲಿ ಕೂರಿಸ್, ನೀಟಾಗಿ ಕೂರಿಸ್. ಫುಲ್ ಕಾಟಂಗೆ ಆಗ್ಬಿಟ್ಟದ ಸರ್. ಅಯ್ಯಪ್ಪ ಗೊಬ್ಬರ ಇದ್ದಿದ್ರೆ ಇವೆಲ್ಲ ಚಿಪ್ ಕಚ್ಚವು. ಗೊಬ್ಬರ ಇದ್ದಿದ್ರೆ ಇವೆಲ್ಲ ಚಿಪ್ ಕಚ್ಚವು. ಊಟದ ಕೊರತೆ ಆಗಿದೆ ಸರ್. ಯಾಕೋ ಇಂಟ್ರೆಸ್ಟ್ ಬಿಟ್ಟಿದ್ದೀರಿ ಅನ್ನೋ ಸಪ್ಪ ನನಗೆ. ಹಾಂ ಬೇಜಾರು ಮಾಡ್ಕೊಬಿಟ್ಟು ಯಾವ ಅದೇ ಬಂದಷ್ಟು ಬರ್ತದೆ. ಡಿಸೆಂಬರ್ನಾಗ ಮಾಡಿದ್ದೀನಿ ಸರ್. ಹಾಂ ನವಂಬರ್ನಾಗೆಲ್ಲ ಮಾಡಿದ್ದೀನಿ ಸರ್. ಅಲ್ಲಿಂದ ನೀವು ಒಂದ್ಸತಿ ಅದು 40,000 ಗೊಬ್ಬರ ಆಗುತ್ತೆ ಅಂತ ಹೇಳಿದೆ ಸರ್ ನನಗೆ. ಹಾಂ ಬೇಡ, ನೀವು ಕೆಮಿಕಲ್ ಒಂದ್ಸರಿ ಹಾಕ್ಬೋದಿತ್ತಲ್ವಾ? ಒಂದ್ಸಲ ಕೆಮಿಕಲ್ ಕೊಟ್ಬಿಟ್ಟಿದ್ರೆ ನಿಮ್ಗೆ ಇಷ್ಟೆಲ್ಲ ಮರಿಗಳ ಬಿಟ್ಕೊಳ್ಳೋದು ಚಿಕ್ಕದು ಮಾಡ್ಕೊಂಡ್ರೆ ಮಾಡ್ಬೋದಿತ್ತು, ಆರಾಮ ಮಾಡ್ಬೋದು ಸರ್. ಇವೆಲ್ಲ ಇರಲಿ, ಇವೆಲ್ಲ ಒಣಗಿರೋವೇನು ಸಮಸ್ಯೆ ಮಾಡಲ್ಲ. ಮರಿಗಳು ತೆಗ್ಬಿಟ್ಟು ಅದೊಂದು ಬಿಟ್ಬಿಟ್ಟು ಗೊಬ್ಬರ ಕೊಡಿಬೇಕಾರೆ ನೋಡಿ ಎಲ್ಲ ತಾಡಾಕೊಂಡು ಕೂತವೆ. ನಿಮ್ಗೆ ಈಗ ಒಳ್ಳೆ ಟೈಮಿಗೆ ಗೊನೆ ಬರೋವಲ್ಲ ಸರ್, ನಿಮ್ಗೆ ರೇಟ್ ಆಗೋದು. ಇದು ಬೆಳಕೆ ಇಲ್ಲ, ಸೂರ್ಯನ ಕಿರಣ ಬೀಳಲಿಲ್ಲ ಅಂದರೆ ಕಳೆನೇ ಹುಟ್ಟಲ್ಲ ಅನ್ನೋದಕ್ಕೆ ಇದಕ್ಕೆ. ಸೂರ್ಯನ ಕಿರಣ ಭೂಮಿಗೆ ಬೀಳಲಿಲ್ಲ ಅಂದರೆ ಕಳೆನೇ ಹುಟ್ಟಲ್ಲ. ಅದಕ್ಕೆ ದೂರ ಮಾಡಿ ಸ್ವಲ್ಪ ಬಾಳೆ ಅಂತ ಹೇಳೋದು. ಇಲ್ಲಿ ಸೂರ್ಯನ ಕಿರಣ ಚೆನ್ನಾಗಿ ಬಿದ್ದಿದ್ರೆ ಇನ್ನೂ ಇಷ್ಟು ಬದಲಾಗೋದು.